ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಭಾರತದ ಮಸಾಲೆ ಪದಾರ್ಥಗಳಲ್ಲಿ ಪ್ರಮುಖವಾಗಿರುವಂಥ ಚಕ್ಕೆ, ದಾಲ್ಚಿನ್ನಿ, ಸಿನಮನ್ ಅಂತ ಏನು ಕರಿತೀವಿ ಅದ್ರ ಬಗ್ಗೆ ಒಂದು ಚಿಕ್ಕ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಸಿನಮನ್ನಲ್ಲಿ ಫೇಕ್ ಮತ್ತು ಒರಿಜಿನಲ್ ಎರಡೂ ಇದೆ. ನಾವು ರೆಗ್ಯುಲರಾಗಿ ಯೂಸ್ ಮಾಡ್ತಾರಂಥ ತುಂಬ ಜನ ಯೂಸ್ ಮಾಡ್ತಾರಂಥ ಸಿನಮನ್ ಒರಿಜಿನಲ್ ಅಲ್ಲ. ಅದನ್ನು ಹೇಗೆ ಕಂಡುಹಿಡಿಯೋದು ಮತ್ತು ಅದರಿಂದ ಏನು ಟಾಕ್ಸಿಕ್ ಎಫೆಕ್ಟ್ ಇದೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸಿನಮನ್ ಬೆನಿಫಿಟ್ಸ್ ಏನಂದರೆ ಆ್ಯಂಟಿ ಕ್ಯಾನ್ಸರಸ್, ಆ್ಯಂಟಿ ಆಕ್ಸಿಡೆಂಟ್ ಮತ್ತು ಕಾರ್ಡಿಯೋ ಡಿಸೀಸಸ್ಗೂ ಇದು ಕೂಡ ಹೆಲ್ಪ್ ಮಾಡುತ್ತೆ. ವೆಯ್ಟ್ ಮ್ಯಾನೇಜ್ಮೆಂಟ್ ಕೂಡ ತುಂಬ ಜನ ಯೂಸ್ ಮಾಡ್ತಾ ಇದ್ದಾರೆ ಈ ಚಕ್ಕೆಯನ್ನು. ಬಟ್ ತುಂಬ ಜನಕ್ಕೆ ಒರಿಜಿನಲ್ ಸಿನಮನ್ ಯಾವುದು, ಫೇಕ್ ಸಿನಮನ್ ಯಾವುದು ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ನಾವು ಡೈಲಿ ಯೂಸ್ ಮಾಡ್ತಾ ಇರೋದು ಸಿನಮನ್ ಅಲ್ಲ, ಕೇಶಿಯಾ ಅಂತ. ಕೇಶಿಯಾ ಅನ್ನೋದನ್ನೇ ಸಿನಮನ್ ಅಂತ ತಿಳ್ಕೊಂಡು ನಾವು ರೆಗ್ಯುಲರಾಗಿ ಮೋಸ್ಟ್ ಆಫ್ ದ ಪೀಪಲ್ ಯೂಸ್ ಮಾಡ್ತಾ ಇರೋದು ಅದು ಕೇಶಿಯಾ ಅನ್ನೋದು. ಒರಿಜಿನಲ್ ಸಿನಮನ್ ಯಾವುದು ಅಂದರೆ ಸೆಲಾನ್ ಸಿನಮನ್ ಅಂತ. ಅದು ತುಂಬ ಶ್ರೀಲಂಕಾದಲ್ಲಿ ತುಂಬ ಬೆಳೀತಾರೆ. ಈ ಕೇಶಿಯಾ ಸಿನಮನ್ ಬಂದು ತುಂಬ ಚೈನಾದಿಂದ, ವಿಯೆಟ್ನಾಮಿಂದ ನಮಗೆ ಎಕ್ಸ್ಪೋರ್ಟ್ ಆಗುತ್ತೆ. ಸೊ ನಾವು ಈ ಸಿನಮನ್ನ ಯಾಕೆ ಯೂಸ್ ಮಾಡಬಾರ್ದು ಅಂದರೆ ಕೇಶಿಯಾ ಅನ್ನೋ ಸಿನಮನ್ ಯಾಕೆ ಯೂಸ್ ಮಾಡಬಾರ್ದು ಅಂದರೆ ಅದರಲ್ಲಿ ಕುಮಾರಿನ್ ಅಂತ ಒಂದು ಕಂಟೆಂಟ್ ಇರುತ್ತೆ. ಅದು ನಮ್ಮ ಲಿವರ್ ಡ್ಯಾಮೇಜಿಗೆ ತುಂಬಾ ಎಫೆಕ್ಟ್ ಮಾಡುತ್ತೆ. ಸೊ ಡೈಲಿ ಇಂಟೆಕ್ ತೊಗೊಳ್ಳೋರು ಅಂದರೆ ಡೈಲಿ ಡಿಟಾಕ್ಸಿಕ್ ಡ್ರಿಂಕಾಗಿ ತೊಗೊಳ್ತಾ ಇರ್ತಾರೆ ಅಂಥವರೆಲ್ಲ ತುಂಬಾ ಯೂಸ್ ಮಾಡೋಂಥವ್ರು ಈ ಕೇಶಿಯಾನ ತೊಗೊಳ್ಬಾರ್ದು, ಅಂದರೆ ಫೇಕ್ ಸಿನಮನ್ನ ತೊಗೊಳ್ಬಾರ್ದು. ತುಂಬ ಸಣ್ಣ ಪ್ರಮಾಣದಲ್ಲಿ ನಾವು ಈ ಕೇಶಿಯಾನ ತೊಗೊಳ್ಳೋದ್ರಿಂದ ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಬಟ್ ರೆಗ್ಯುಲರಾಗಿ ನಾವು ಯೂಸ್ ಮಾಡ್ತೀವಿ. ಇದೊಂದು ನಮಗೆ ಮಸಾಲೆ ಪದಾರ್ಥಗಳಲ್ಲಿ ಮೇನ್ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಆಗಿರುತ್ತೆ. ಸೊ ಆದ್ದರಿಂದ ನಾವು ರೆಗ್ಯುಲರಾಗಿ ಯೂಸ್ ಮಾಡೋದ್ರಿಂದ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಅದನ್ನು ಹೇಗೆ ಕಂಡುಹಿಡಿಯೋದು ಅಂತ ಹೇಳ್ಕೊಡ್ತೀನಿ ನೋಡಿ. 2 ಸಿನಮನ್ ಇದೆ, ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ. ಇದು ಬಂದುಬಿಟ್ಟು ನೋಡಿ ಕೇಶಿಯಾ ಅಂತ. ಇದು ಸಿನಮನ್ ಅಲ್ಲ, ಅಂದರೆ ಒಳಗಡೆ ಒಂದು ಹೋಳಿರುತ್ತೆ ಮತ್ತು ಸ್ವಲ್ಪ ದಪ್ಪ ಇರುತ್ತೆ, ಅಷ್ಟು ತೆಳುವಾಗಿರಲ್ಲ. ಮತ್ತು ಇದು ಕೂಡ ವಾಸನೆ ಕೂಡ ತುಂಬ ಗಾಢವಾಗಿರುತ್ತೆ. ಸ್ವಲ್ಪ ಹೆಚ್ಚು ಯೂಸ್ ಮಾಡಿದ್ರೆ ನಮಗೆ ಸ್ವಲ್ಪ ಗಂಟಲೆಲ್ಲ ಬರ್ನಿಂಗ್ ಅನಿಸುತ್ತೆ, ಅಂದರೆ ಸ್ಟ್ರಾಂಗ್ ಫ್ಲೇವರ್ ಇರುತ್ತೆ. ಇದು ಬಂದು ಕೇಶಿಯಾ ಸಿನಮನ್, ಅಂದರೆ ಒರಿಜಿನಲ್ ಅಲ್ಲ, ಇದು ಫೇಕ್ ಸಿನಮನ್. ನೆಕ್ಸ್ಟ್ ಇದು ನೋಡಿ, ತುಂಬ ಪದರಗಳಿರುತ್ತೆ ಒಳಗಡೆ, ತುಂಬ ಪದರ ಇರುತ್ತೆ ಮತ್ತು ಸ್ವಲ್ಪ ಹಿಂಗೆ ನೋಡಿ ಪೌಡರ್ ಆಗುತ್ತೆ, ಹಂಗೆ ಬ್ರಿಟಲ್ ಆಗಿರುತ್ತೆ, ಅಂದರೆ ತುಂಬ ಮೃದುವಾಗಿರುತ್ತೆ. ಇದು ಬಂದ್ಬಿಟ್ಟು ಒರಿಜಿನಲ್ ಸಿನಮನ್. ನೀವು ರೆಗ್ಯುಲರಾಗಿ ತುಂಬಾ ಬಳಸ್ತಾ ಇದ್ದೀರ ಚಕ್ಕೆ ಅಂದರೆ ಈ ಸಿನಮನ್ನ ನೀವು ಬಳಸಬೇಕು. ಈ ಕೇಶಿಯಾನ ಬಳಸೋದ್ರಿಂದ ತುಂಬ ಅಂದರೆ ಲಾಂಗ್ ಟರ್ಮ್ ಡೈಲಿ ಬಳಸೋದ್ರಿಂದ ಲಿವರ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಅಂದರೆ ಕುಮಾರಿನ್ ಅನ್ನೋ ಒಂದು ಕಂಟೆಂಟ್ ಹೆಚ್ಚಾಗಿರುತ್ತೆ. ಇದರಲ್ಲಿ 100 ಪಟ್ಟು ಒಂದು ಇದರಲ್ಲಿರೋದಕ್ಕಿಂತ ಕುಮಾರಿನ್ ಕಂಟೆಂಟ್ ಕಡಿಮೆ ಇರುತ್ತೆ. ಇದರಲ್ಲೂ ಸ್ವಲ್ಪ ಇರುತ್ತೆ, ಬಟ್ ಕಡಿಮೆ ಪ್ರಮಾಣದ ಕುಮಾರಿನ ನಮಗೆ ಯಾವುದೇ ಎಫೆಕ್ಟ್ ಮಾಡೋದಿಲ್ಲ. ಸೊ ರೆಗ್ಯುಲರಾಗಿ ನೀವು ಕೇಶಿಯಾ ಅನ್ನೋ ಸಿನಮನ್ನ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಲಾಂಗ್ ಟರ್ಮಲ್ಲಿ ನಿಮಗೆ ಲಿವರ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. US ಮತ್ತು ಬೇರೆ ಕೆಲವೊಂದು ದೇಶಗಳಲ್ಲಿ ಅದನ್ನು ಬ್ಯಾನ್ ಮಾಡಿದ್ದಾರೆ ಕೂಡ. ಇಲ್ಲಿ ಪಾಷಾಣವಾಗಿ ಈ ಕೇಶಿಯಾ ಸಿನಮನ್ನ US ಅಲ್ಲೆಲ್ಲ ಬಳಸ್ತಾ ಇದ್ದಾರೆ. ಅಂಥ ಒಂದು ಸಿನಮನ್ನ ನಮ್ಮ ಇಂಡಿಯಾದಲ್ಲಿ ನಾವು ಫುಡ್ಡಲ್ಲಿ ಯೂಸ್ ಮಾಡ್ತಾಯಿದ್ದೀವಿ. ಸೊ ಎಷ್ಟು ಎಚ್ಚರಿಕೆ ವಹಿಸಬೇಕು ಅಂತ ತಿಳ್ಕೊಬೇಕು ನೀವು. ಮತ್ತು ಅದನ್ನ ಪೌಡರ್ ಮಾಡಿದಾಗ ಏನಾಗುತ್ತೆ ಅಂದರೆ, ಈ 2 ಪೌಡರ್ ಮಾಡಿದಾಗ ನಾನು ಇಲ್ಲೊಂದು ಇಮೇಜ್ ಪೋಸ್ಟ್ ಮಾಡಿರ್ತೀನಿ. ಸೊ ಈ ಇಮೇಜಲ್ಲಿ ತೋರಿಸ್ದಂಗೆ ಒಂದು ಕೇಶಿಯಾ ಮತ್ತು ಸಿಲಾನ್ ಪೌಡರ್, ಅಂದರೆ ಒರಿಜಿನಲ್ ಸಿನಮನ್ ಪೌಡರು ಸ್ವಲ್ಪ ಲೈಟ್ ಕಲರ್ ಇರುತ್ತೆ. ಫ್ಲೇವರ್ ಕೂಡ ಅಷ್ಟೇ ಸ್ವಲ್ಪ ಕಡಿಮೆ ಇರುತ್ತೆ, ಸ್ವಲ್ಪ ಸ್ವೀಟ್ ಫ್ಲೇವರ್, ವಾರ್ಮ್ ಫ್ಲೇವರ್ ಬರುತ್ತೆ. ಬಟ್ ಈ ನಿಮಗೆ ಕೇಶಿಯಾ ಅಂತ ಹೇಳ್ತೀವಲ್ವ, ಈ ಪೌಡರ್ ಏನಾಗುತ್ತೆ ಸ್ವಲ್ಪ ಸ್ಟ್ರಾಂಗ್ ಕಲರ್ ಇರುತ್ತೆ, ಬ್ರೈಟ್ ಆಗಿರುತ್ತೆ, ಸ್ವಲ್ಪ ಗಾಢವಾದ ನಿಮಗೆ ಟೇಸ್ಟ್ ಕೊಡುತ್ತೆ. ಅದು ಫೇಕ್ ಸಿನಮನ್. ಮತ್ತು ಈ ಫೇಕ್ ಸಿನಮನ್ ಚೀಪರ್ ಪ್ರೈಸ್ ಕೂಡ ಕಂಪೇರ್ ಟು ಒರಿಜಿನಲ್ ಸಿನಮನ್. ಸೊ ಸ್ವಲ್ಪ ಎಚ್ಚರಿಕೆ ವಹಿಸಿ ನಮ್ಮ ಅಡುಗೆ ಪದಾರ್ಥಗಳನ್ನ ಯೂಸ್ ಮಾಡಿ. ಇನ್ನಷ್ಟು ಇಂಥ ಆರೋಗ್ಯಕ್ಕೆ ಉಪಯುಕ್ತವಾದಂಥ ಮಾಹಿತಿ ತಿಳ್ಬೇಕು ಅಂದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಮತ್ತಷ್ಟು ನಾನು ನಿಮ್ಗೆ ಹೆಲ್ಪ್ಫುಲ್ ಆದ ವೀಡಿಯೋನ ಪೋಸ್ಟ್ ಮಾಡ್ತಾಯಿರ್ತೀನಿ. ಥ್ಯಾಂಕ್ ಯು.